ಎಲ್ಲರಿಗೂ ನಮಸ್ಕಾರ. ರಾಮ ರಾವಣನ ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡಿದ ಮುಖ್ಯವಾದ ಮಂಗಗಳು. ರಾಮಾಯಣದಲ್ಲಿ ರಾಮನು ಲಂಕಾಧಿಪತಿ ರಾವಣನ ವಿರುದ್ಧ ಹೋರಾಡಿ ಸೀತೆಯನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಕಪಿಗಳ ಸಹಕಾರ ತುಂಬಾನೇ ಇದೆ. ರಾಮ ಮತ್ತು ರಾವಣನ ನಡುವೆ ನಡೆದ ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡಿದ ಕಪಿಗಳು ಯಾವುವು? ಈ ಎಲ್ಲ ಕಪಿಗಳು ರಾಮನಿಗೆ ಸಹಾಯ ಮಾಡಿದ ಕಪಿಗಳಾಗಿವೆ. ಶ್ರೀರಾಮನು ತನ್ನ ವಾನರ ಸೇನೆಯ ಸಹಾಯದಿಂದ ರಾವಣನ ಸೈನ್ಯವನ್ನು ಸೋಲಿಸಿ ಲಂಕಾವನ್ನು ವಶಪಡಿಸಿಕೊಂಡರು ಎಂಬುದನ್ನು ನಾವು ರಾಮಾಯಣ ಕಥೆಯಲ್ಲಿ ಪೌರಾಣಿಕ ಕಥೆಯಲ್ಲಿ ನೋಡಬಹುದು. ರಾಮಾಯಣ ಅವಧಿಯಲ್ಲಿ ಮನುಷ್ಯರಿಗಿಂತ ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿರುವ ಕಪಿ ಜಾತಿಯು ವಾಸಿಸುತ್ತಿದ್ದವು. ಈ ಕಪಿಗಳು ಅಪಾರ ಶಕ್ತಿಯನ್ನು ಹೊಂದಿದ್ದವು. ಮನುಷ್ಯರಿಗಿಂತಲೂ ಇವುಗಳು ಶಕ್ತಿಯುತವಾಗಿದ್ದವು. ಈ ಕಪಿ ಸೈನ್ಯದಲ್ಲಿ ಹನುಮಂತನು ಒಬ್ಬರಾಗಿದ್ದರು. ಹನುಮಂತನಲ್ಲದೆ ಇನ್ನು ಇತರೆ 5 ಕಪಿಗಳಿದ್ದವು. ಅವುಗಳು ಕೂಡ ಅತ್ಯಂತ ಶಕ್ತಿಶಾಲಿಯಾಗಿದ್ದವು. ಆ 5 ಕಪಿಗಳ ಕುರಿತು ಮಾಹಿತಿಯನ್ನು ತಿಳಿಯೋಣ. ವಾನರ ರಾಜ ಸುಗ್ರೀವನು ಸೂರ್ಯನ ಮಗ, ವಾಲಿಯ ಸಹೋದರ ಮತ್ತು ಅಂಗದನ ಚಿಕ್ಕಪ್ಪನಾಗಿದ್ದನು. ಸುಗ್ರೀವನ ಹೆಂಡತಿಯ ಹೆಸರು ರೂಮ. ಆದರೆ ವಾಲಿಯ ಹೆಂಡತಿ ತಾರಾ. ಈಕೆ ಅಪ್ಸರೆಯಾಗಿದ್ದಳು. ಒಂದು ಘಟನೆಯ ನಂತರ ವಾಲಿ ಸುಗ್ರೀವನನ್ನು ಕೆಟ್ಟದಾಗಿ ಹೊಡೆದನು. ಅವನ ಆಸ್ತಿ ಮತ್ತು ಹೆಂಡತಿಯನ್ನು ಕಿತ್ತುಕೊಂಡನು. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸುಗ್ರೀವನು ಋಷ್ಯಮುಖ ಪರ್ವತದ ಗುಹೆಯಲ್ಲಿ ಅಡಗಿಕೊಂಡನು. ಮತಂಗ ಋಷಿಯ ಪ್ರವೇಶವಾದ್ದರಿಂದ ವಾಲಿ ಅಲ್ಲಿಗೆ ಬರಲು ಸಾಧ್ಯವಾಗಲಿಲ್ಲ. ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನು ವಾನರ ರಾಜ ಕೇಸರಿಯನ್ನು ಭೇಟಿಯಾದನು. ಕೇಸರಿಯು ತನ್ನ ಮಗ ಹನುಮಂತನನ್ನು ಸುಗ್ರೀವನ ಬಳಿ ಬಿಟ್ಟು ಆತನಿಗೆ ಸಹಾಯ ಮಾಡಿದನು. ಹನುಮಂತನು ರಾಮನನ್ನು ಭೇಟಿಯಾದಾಗ ರಾಮನನ್ನು ಸುಗ್ರೀವನಿಗೆ ಪರಿಚಯಿಸಿದರು. ಈ ರೀತಿಯಾಗಿ ಈ ಪರ್ವತದಲ್ಲಿ ವಾನರ ಸೈನ್ಯವನ್ನು ರಚಿಸಲಾಯಿತು. ಸುಗ್ರೀವನ ಸಹೋದರ ಅಂಗದನ ತಂದೆ ಅಪ್ಸರಾ ತಾರೆಯ ಪತಿ ಮತ್ತು ರಕ್ಷನ ಮಗ ಅತ್ಯುತ್ತಮ ವಾನರ ವಾಲಿಯು ತುಂಬಾ ಶಕ್ತಿಶಾಲಿಯಾಗಿದ್ದ. ದೇವರಾಜ ಇಂದ್ರನ ಧಾರ್ಮಿಕ ಮಗ. ಕಿಷ್ಕಿಂಧೆಯ ರಾಜ ವಾಲಿಯಾಗಿದ್ದನು. ವಾಲಿ ಯಾರೊಂದಿಗೆ ಹೋರಾಡುತ್ತಾನೋ ಆ ಹೋರಾಟಗಾರ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅವರ ಅರ್ಧದಷ್ಟು ಶಕ್ತಿಯು ವಾಲಿಯಲ್ಲಿ ಲೀನವಾಗುತ್ತಿತ್ತು ಮತ್ತು ಹೋರಾಟಗಾರನು ದುರ್ಬಲನಾಗಿ ಮರಣ ಹೊಂದುತ್ತಿದ್ದನು. ರಾಮಾಯಣದ ಪ್ರಕಾರ ವಾಲಿ ಇಂದ್ರನಿಂದ ಚಿನ್ನದ ಹಾರವನ್ನು ಪಡೆದನು. ಈ ಶಕ್ತಿಯಿಂದಾಗಿ ವಾಲಿ ಬಹುತೇಕ ಅಜೇಯನಾಗಿದ್ದನು. ಅವನು ಅನೇಕ ಯುದ್ಧಗಳನ್ನು ಮಾಡಿದನು ಮತ್ತು ಎಲ್ಲವನ್ನೂ ಗೆದ್ದನು. 10,000 ಆನೆಗಳ ಬಲವನ್ನು ಹೊಂದಿದ್ದ ದುಂದುಬಿಯನ್ನೇ ವಾಲಿ ಕೊಂದಿದ್ದ. ರಾವಣನನ್ನು ಸೆರೆ ಹಿಡಿದಿದ್ದ. ಸುಗ್ರೀವನ ಸಹೋದರ ವಾಲಿಯ ಮಗನೇ ಅಂಗದ. ಈತನ ತಾಯಿಯ ಹೆಸರು ತಾರಾ. ಅವಳು ಅಪ್ಸರೆಯಾಗಿದ್ದಳು. ರಾವಣನು ತುಂಬಿದ ಸಭೆಯಲ್ಲಿ ಅಂಗದನನ್ನು ಅವಮಾನಿಸಿದಾಗ ಅಂಗದನು ರಾವಣನನ್ನು ತುಂಬಾ ಕೆಟ್ಟದಾಗಿ ನಿಂದಿಸಿದನು. ಇದರಿಂದ ರಾವಣನಿಗೆ ಅಂಗದನ ಮೇಲೆ ಕೋಪ ಹೆಚ್ಚಾಯಿತು. ಅಂಗದನು ಪ್ರಾಣಕ್ರಿಯೆಯನ್ನು ಮಾಡಿದನು ಮತ್ತು ಅವನ ದೇಹವು ಬೃಹದಾಕಾರವಾಯಿತು ಮತ್ತು ಬಲಶಾಲಿಯಾಯಿತು. ನಂತರ ಅವನು ತನ್ನ ಪಾದಗಳನ್ನು ನೆಲದ ಮೇಲೆ ಇಟ್ಟನು. ರಾಜ್ಯಸಭೆಯಲ್ಲಿ ಅವರನ್ನು ಒಂದು ಕ್ಷಣವೂ ಆತನ ಸ್ಥಾನದಿಂದ ದೂರವಿಡುವಷ್ಟು ಶಕ್ತಿಯಾಗಿ ಯಾರೂ ಇರಲಿಲ್ಲ. ದ್ವಿತ ಎಂಬ ಹೆಸರಿನ ಕೋತಿ ತುಂಬಾ ಶಕ್ತಿಶಾಲಿಯಾಗಿತ್ತು. ಅವನು ಸುಗ್ರೀವನ ಮಂತ್ರಿಯಾಗಿದ್ದ. ವಾನರ ರಾಜ ಮತ್ತು ಮೈಂದನ ಸಹೋದರ. ದ್ವಿತನ ದೀರ್ಘಾಯುಷ್ಯದಿಂದಾಗಿ ಅವನು ಮಹಾಭಾರತ ಕಾಲದ ಭೌಮಾಸುರನ ಅಂದರೆ ನರಕಾಸುರ ಮತ್ತು ಪ್ರೌಢಕೃಷ್ಣನ ಸ್ನೇಹಿತನಾಗಿದ್ದನು. ಆತನ ಬಳಿ 10,000 ಆನೆಗಳ ಬಲವಿತ್ತು. ಕಿಷ್ಕಿಂಧೆಯ ಒಂದು ಗುಹೆಯಲ್ಲಿ ಅವನು ತನ್ನ ಸಹೋದರನೊಂದಿಗೆ ವಾಸಿಸುತ್ತಿದ್ದನು. ರಾಮಾಯಣ ಕಾಲದಲ್ಲಿ ಇವರು ರಾಮನ ವಾನರ ಸೇನೆಯಲ್ಲಿದ್ದರು. ಹಗಲಿನ ಯುದ್ಧದ ನಂತರ ಅವನು ರಾತ್ರಿಯಲ್ಲಿ ಶಾಂತವಾಗಿ ಲಂಕೆಯನ್ನು ಪ್ರವೇಶಿಸುತ್ತಾನೆ. ರಾವಣ ರಾತ್ರಿಯಲ್ಲಿ ಶಿವನನ್ನು ಪೂಜಿಸಿದಾಗ ಅವನು ಆ ಪೂಜೆಗೆ ಅಡ್ಡಿಪಡಿಸುತ್ತಿದ್ದನು. ರಾವಣನಿಗೆ ಅವನ ಮೇಲೆ ಬಹಳ ಬೇಸರವಾಯಿತು. ಹಾಗಾಗಿ ಶ್ರೀರಾಮನಿಗೆ ಪತ್ರ ಬರೆದು ರಾತ್ರಿಯಲ್ಲಿ ನಿನ್ನ ಊರಿನ ಕೋತಿ ಬಂದು ನನ್ನ ಶಿವ ಪೂಜೆಗೆ ಅಡ್ಡಿಪಡಿಸುತ್ತಿದೆ ಎಂದು ಹೇಳಿದನು. ಈ ಪತ್ರವನ್ನು ಓದಿದ ನಂತರ ರಾಮನು ಸುಗ್ರೀವನನ್ನು ಆ ಕೋತಿ ಯಾರೆಂದು ಕಂಡುಹಿಡಿಯುವಂತೆ ಕೇಳುತ್ತಾರೆ. ನಂತರ ರಾಮನು ಕಣ್ಣು ಮುಚ್ಚಿದಾಗ ಅವರಿಗೆ ಎಲ್ಲವೂ ತಿಳಿಯುತ್ತದೆ. ರಾಮನು ಕೋತಿಯನ್ನು ಕರೆದು ರಾತ್ರಿಯಲ್ಲಿ ಲಂಕೆಗೆ ಹೋಗಬಾರದು ಮತ್ತು ಯಾವುದೇ ಗೊಂದಲವನ್ನು ಸೃಷ್ಟಿಸಬಾರದು ಎಂದು ವಿವರಿಸಿದರು. ಆದರೂ ದ್ವಿತ ರಾವಣನಿಗೆ ಯುದ್ಧ ನಿಯಮಗಳನ್ನು ಮೀರಿ ಕಿರುಕುಳ ನೀಡುತ್ತಿತ್ತು. ನಂತರ ರಾಮನು ಆ ಕೋತಿಯನ್ನು ಯುದ್ಧದಿಂದ ಹೊರಗೆ ಉಳಿಯುವಂತೆ ಆಜ್ಞೆ ಮಾಡಿದರು. ಕೇಸರಿ ಹನುಮಂತನ ತಂದೆ, ಮಹಾನ್ ಯೋಧ. 1,00,000ಕ್ಕೂ ಹೆಚ್ಚು ವಾನರ ಸೈನ್ಯದೊಂದಿಗೆ ಹೋರಾಡುತ್ತಿದ್ದ ಕೀರ್ತಿ ವಾನರನದ್ದು. ಅವನ ಹೆಂಡತಿಯ ಹೆಸರು ಅಂಜನಿ. ಅವಳ ಹಿಂದಿನ ಜನ್ಮದಲ್ಲಿ ಸ್ವರ್ಗೀಯ ಅಪ್ಸರೆ ಪುಂಜಕಸ್ಥಲಿಯಾಗಿದ್ದಳು. ಕೇಸರಿಯ ರಾಜ್ಯವು ಅತ್ಯಂತ ಶಕ್ತಿಶಾಲಿ ರಾಜ್ಯವಾಗಿತ್ತು. ರಾಮ ರಾವಣರ ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡಿದ ಅತ್ಯಂತ ಶಕ್ತಿಶಾಲಿ ಮಂಗಗಳ ಬಗ್ಗೆ ತಿಳಿಸುತ್ತಾ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.